ಈಗ ಪ್ರೀತಿಯಲ್ಲಿ ನೀವು ಹೇಳಿದ್ರಿ ಪ್ರೀತಿ ಎಲ್ಲಿವರೆಗೆ ಹೋಗ್ತದೆ, ಹೇಗೆ ಪ್ರೀತಿ ಮಧ್ಯದಲ್ಲಿ ಇದಾಗ್ತದೆ ಅಂತ. ಆದರೆ ಪ್ರೀತಿ ಅನ್ನೋದು ಈಗ ಹುಡುಗ ಹುಡುಗಿ ಇಬ್ರು ಪ್ರೀತಿ ಮಾಡ್ತಾ ಇರ್ತಾರೆ, ಸ್ಟಾರ್ಟ್ ಆಗಿರುತ್ತೆ ಲವ್. ಆದರೆ ಮಧ್ಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅದು ಹುಡುಗಿಯ ಅಥವಾ ಯಾರೋ ಒಬ್ಬರು ನಿಲ್ಲಿಸಿ ಬಿಡ್ತಾರೆ ಈ ಕಡೆಯಿಂದ. ಅಷ್ಟೊತ್ತಿಗೆ ಇವೊಂದೇನು ತಪ್ಪಿರೋದಿಲ್ಲ, ಇವನೇನು ಒಂದು ಪ್ರಾಂಪ್ಟ್ ಆಗಿ ಲವ್ ಮಾಡ್ತಾ ಇರ್ತಾನೆ. ಹಾಗಾದ್ರೆ ಇಲ್ಲಿ ಏನಾಯ್ತು ಡಾಕ್ಟ್ರೆ, ಯಾವ ಥರ ಆಗಿದ್ದು ಈ ಸೀಕ್ವೆನ್ಸು? ಇಲ್ಲಿ ಅದೇ ಹೇಳಿದೆ ಅಲ್ಲ, ಈಗ ಪ್ರೀತಿ ಪ್ರೇಮ ಅನ್ನೋದು ಎಷ್ಟೋ ಸರಿ ಏನಾಗುತ್ತೆ, ಫಸ್ಟ್ ಬರೀ ಪಾಸಿಟಿವ್ಸನ್ನು ಮಾತ್ರ ನೋಡಿ ಇದಾಗಿರುತ್ತೆ. ಯಾರಿಗೋ ಒಬ್ಬರಿಗೆ ರಿಯಲೈಸೇಷನ್ ಬರ್ಬೋದು. ನೀವು ವಾಸ್ತವಿಕ ಅಂಶ ನೋಡಿದ್ರೆ ಯಾಕೆ ಅವ್ರು ಇಷ್ಟಪಡಲ್ಲ ಸಡನ್ನಾಗಿ, ಒಂದೋ ಮನೆಯವರ ಪ್ರೆಷರು, ಓಕೆ, ಎರಡನೇದು ಅವರಿಗೆ ಇವರಿಗಿಂತ ಬೆಟರ್ ಯಾರಾದರೂ ಸಿಗ್ತಾರೆ ಅನ್ನಿಸ್ಬೋದು, ಮೂರನೇದು ಇವರಲ್ಲೇ ಏನಾದರೂ ನ್ಯೂನತೆಗಳು ಕಾಣ್ಬೋದು ಅಲ್ವಾ. ಸೊ ಅವಾಗ ನ್ಯಾಚುರಲ್ ಆಗಿ ಅದನ್ನೇ ನಾನು ಹೇಳಿದೆ, ಇಲ್ಲಿ ಕನ್ಸೆಂಟ್ ಅನ್ನುವಂಥ ಒಂದು ಇದೆಯಲ್ಲ, ಈಗ ನಾನು ಪ್ರೀತಿಸುವುದು ಅದು ನನ್ನ ಒಪ್ಪಿಗೆಯಿಂದ ಇರಬೇಕು, ಪ್ರೀತಿಯನ್ನು ನಿಲ್ಲಿಸುವುದು ಕೂಡ ನನ್ನ ಒಪ್ಪಿಗೆಯಿಂದ ಇರಬೇಕು. ಇದು ನಾನು ಹೇಳೋದು ನಾಗರಿಕ ಸಮಾಜದ ನೀತಿ. ಎಲ್ಲೋ ಒಂದು ಕಡೆ ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡುವ ಅಗತ್ಯತೆ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ನಾವು ಇವೆಲ್ಲ ಹೆಂಗೆ ಇದಾಗುತ್ತೆ ಹೇಳ್ತೇನೆ. ಹೌ ಇಟ್ ಸ್ಟಾರ್ಟ್ಸ್, ನೀವು ಒಂದು ಫಿಲ್ಮಲ್ಲಿ ನೋಡಿ, ಹೀರೋಯಿನ್ನನ್ನು ಪ್ರೀತಿಸ್ತಾನೆ, ಅವಳು ಒಪ್ಪುವುದಿಲ್ಲ, ಹೇಗಾದರೂ ಮಾಡಿ ಅವಳನ್ನು ಒಪ್ಪಿಸ್ತಾನೆ ಅವನು. ಹೇಗಾದರೂ ಮಾಡಿ ಅಂದರೆ ಸಿನಿಮಾದಲ್ಲಿ ಅವಳಿಗೆ ಏನು ಮೋಡಿ ಮಾಡಿಯೋ, ಅವಳ ಮುಂದೆ ಯಾರಿಗೋ ಒಬ್ಬರಿಗೆ ಸೇವ್ ಮಾಡಿಯೋ, ಒಟ್ಟು ನಾವು ಏನು ಮೆಸೇಜ್ ಕೊಡ್ತಾ ಇದ್ದೇವೆ ಅಂದರೆ ಈ ಥರ ಮಾಡಲಿಕ್ಕೆ ಆಗ್ತದೆ ಅಂತ. ಅದು ಸಿನಿಮಾದಲ್ಲಿ ಹೌದು, ನಿಜ ಜೀವನದಲ್ಲಿ ಅದು ಸಾಧ್ಯವಾ? ಕನ್ಸೆಂಟ್, ಒಬ್ಬರ ಒಪ್ಪಿಗೆ ಇಲ್ಲದೆ ಆ ಒಪ್ಪಿಗೆಯನ್ನು ತರಿಸಲಿಕ್ಕೆ ಆಗ್ತದ? ಇದು ಪ್ರಶ್ನೆ. ಸೊ ನನಗೇನು ಅನಿಸೋದು ಅಂದರೆ, ಇದು ಈ ಥರದ ಇದರಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಇಷ್ಟ ಆಗಲಿಲ್ಲ ಅಂದರೆ ಅದನ್ನು ಹೇಳಬೇಕು. ಈಗ ನನಗೆ ಯಾಕೆ ಇಷ್ಟ ಆಗಲಿಲ್ಲ, ಓಕೆ, ನನ್ನ ಮನೆಯವರ ಇದು ಇರ್ಬೋದು, ಇಲ್ಲ ನನಗೆ ನಿನ್ನದು ಈ ಗುಣಗಳು ಇಷ್ಟ ಆಗ್ತಾ ಇಲ್ಲ, ಅದು ಇರ್ಬೋದು. ಇದನ್ನ ಡಿಸ್ಕಷನ್ ಎಲ್ಲಿಯೂ ಆಗಲ್ಲ. ಆಗದೇ ಇದ್ದಾಗ ಈ ತರದ ದ್ವೇಷ ಇದೆಲ್ಲ ಆಗತ್ತೆ ಅಂತ. ಹೆಣ್ಮಕ್ಳು ಎಷ್ಟೋ ಸಲ ತನಗೆ ಅಪಾಯ ಇದೆ ಅಂತ ಗೊತ್ತಾದ್ರೂ ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ. ಯಾಕೆ ಅದನ್ನ ಮನೆಯವರ ಜೊತೆ ಅಥವಾ ಯಾರೋ ಸ್ನೇಹಿತರ ಜೊತೆ ಹಂಚ್ಕೊಳ್ಳಲ್ಲ? ಖಂಡಿತ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಹೆಣ್ಮಕ್ಳು ಅಂತ ಅಲ್ಲ, ಜನರಲಿ ನಾನು ಆಗಲೇ ಹೇಳಿದಾಗೆ ಇದಕ್ಕೆ ಕ್ಲೂಸ್ ಇರುತ್ತೆ. ಅದೇ ಹೇಳಿದೆ ಅಲ್ಲ, ಮೊಬೈಲ್ ಚೆಕ್ ಮಾಡೋದು, ಪದೇ ಪದೇ ಫೋರ್ಸ್ ಮಾಡೋದು, ನೀನು ಇನ್ನೊಬ್ಬರ ಹತ್ರ ಮಾತಾಡಬೇಡ ಅಂತ ಹೇಳೋದು, ನೀನಿಲ್ಲದೆ ನಾನು ಇರುವುದೇ ಇಲ್ಲ ಅಂತ ಮೆಸೇಜ್ ಹಾಕೋದು, ನಾನು ಆತ್ಮಹತ್ಯೆ ಮಾಡ್ತೇನೆ ಅಂತ ಬೆದರಿಸೋದು, ಇದೆಲ್ಲ ಮಾಡುವಾಗ ಇವರು ಹೆಣ್ಮಕ್ಳು, ಯಾರೇ ಆಗಲಿ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಎ ಪ್ರಾಬ್ಲಮ್ ಶೇರ್ಡ್ ಈಸ್ ಪ್ರಾಬ್ಲಮ್ ಹಾಫ್ಡ್, ಎ ಪ್ರಾಬ್ಲಮ್ ಕೆಪ್ಟ್ ಇನ್ ಮೈಂಡ್ ಈಸ್ ಪ್ರಾಬ್ಲಮ್ ಡಬಲ್ಡ್ ಅಂತ ಯಾವಾಗಲೂ ಹೇಳ್ತಾನೆ. ನಿಮಗೆ ಯಾರಿಗೇ ಆಗಲಿ ತುಂಬ ತೊಂದರೆ ಆಗ್ತಾ ಇದ್ದರೆ ಆ ಸಂದರ್ಭದಲ್ಲಿ ಯಾರದಾದ್ರೂ ಜೊತೆ ಹಂಚ್ಕೊಳ್ಳಿ, ಯಾರ ಜೊತೆಗೆ ಮಾತಾಡಿ. ಎಸ್ಪೆಷಲಿ ಪ್ರೀತಿ ಪಾತ್ರರು ಹೂ ಕ್ಯಾನ್ ಸಾಲ್ವ್ ಯುವರ್ ಪ್ರಾಬ್ಲಮ್. ಎಷ್ಟೋ ಸರಿ ನೀವು ಇದನ್ನು ಮಾಡುವಾಗ ನಿಮ್ಗೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಅನ್ಫಾರ್ಚುನೇಟ್ಲಿ ಮಾಡೋದಿಲ್ಲ, ಯಾರ ಹತ್ರನೂ ಹೇಳೋದಿಲ್ಲ, ಮನಸ್ಸಿನಲ್ಲಿ ಇಟ್ಕೊಳ್ತಾರೆ, ಅವರೇ ಸಫರ್ ಆಗ್ತಾರೆ. ಇದನ್ನು ನಾನು ಭಾಳ ನೋಡಿದ್ದೇನೆ. ಅದಕ್ಕೋಸ್ಕರ ನಾನು ಹೇಳೋದು, ಎಸ್ಪೆಷಲಿ ಈ ಪ್ರೀತಿ ಪ್ರೇಮ ಬ್ರೇಕ್ ಆಗ್ತಾ ಇದೆ ಅಂಥ ಸಂದರ್ಭದಲ್ಲಿ ನಿಮಗೆ ಥ್ರೆಟನ್ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮನ್ನು ಹಿಂಬಾಲಿಸ್ತಾರೆ, ನಿಮಗೆ ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹೇಳುವಾಗ ಹೆದರಬೇಡಿ. ಹೆದರಿ ಅದನ್ನು ಯಾರಿಗೂ ಹೇಳದೆ ನೀವೇ ಅದನ್ನು ಇದು ಮಾಡಿಕೊಂಡಾಗ ಹಲವು ಸಂದರ್ಭಗಳಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಒಂದು ಗಾಡಿ ಟಚ್ ಆಯಿತು, ಅದಕ್ಕೊಂದು ಅಷ್ಟು ಮಟ್ಟಕ್ಕೆ ಹೊಡೆದು ಗಾಯ ಮಾಡಿ ಒಂದು ಫ್ಯಾಮಿಲಿ ಮೇಲೆ ಅಟ್ಯಾಕ್ ಮಾಡಿದ್ರು. ಇತ್ತೀಚೆಗೆ ಸಣ್ಣ ಮಗುನ ಕೈನೆಲ್ಲ ತಿರುಗಿಸಿದ್ರು ಒಂದು 6-7 ಜನ ಗೂಂಡಾಗಳು ಬಂದು. ಡಾಕ್ಟ್ರೇ, ಇದು ನಮ್ಮ ಸಮಾಜದಲ್ಲಿ ಈ ಥರ ನಡೀತಾ ಇದೆಯಲ್ಲ, ನಮಗೆ ಎಷ್ಟು ನೋವಾಗುತ್ತೆ, ಎಷ್ಟು ನೋವಾಗಿದೆ ಇದ್ರ ಬಗ್ಗೆ? ಖಂಡಿತ ಹೇಳ್ತಾನೆ. ಇದು ನಾನು ಆಗಲೇ ಹೇಳಿದ ಮಾತಿದೆ, ಒಂದು ಎಕ್ಸ್ಟ್ರಾಪೊಲೇಷನ್ ಏನಂದರೆ, ಸಮಾಜದಲ್ಲಿ ಈ ಹಿಂಸೆಯ ಪ್ರವೃತ್ತಿ ಇದ್ರ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಆ್ಯಕ್ಚುಲಿ ಇದನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡ್ಬೋದು? ಇದು ಬರೀ ಪೊಲೀಸರ ಕೆಲಸ ಅಲ್ಲ. ನಾವೆಲ್ಲ, ನನಗೇನು ಅನಿಸುತ್ತೆ, ಸಮಾಜ, ಮಾಧ್ಯಮ, ಕಾನೂನು, ಇದು ಮೂರು ಕೂತ್ಕೊಂಡು ಮಾತಾಡಬೇಕಾಗಿದೆ. ಸಮಾಜದ ಜವಾಬ್ದಾರಿ. ಈ ಥರ ಸಣ್ಣ ಪುಟ್ಟ ವೈಲೆನ್ಸನ್ನು ಟಾಲ್ರೇಟ್ ಮಾಡ್ತೇವೆ ನಾವು ಎಷ್ಟೋ ಸರಿ. ಟಾಲ್ರೇಟ್ ಮಾಡಿದಾಗ ಏನಾಗ್ತದೆ, ಅದರಿಂದಾಗಿ ಇದು ವೈಲೆನ್ಸ್ ಇನ್ನೂ ಜಾಸ್ತಿ ಆಗ್ತದೆ. ಮಾಧ್ಯಮಗಳು ನಾನು ಹೇಳಿದೆ ಅಲ್ಲ, ಈಗ ಹೆಚ್ಚಿನ ಸಂದರ್ಭಗಳಲ್ಲಿ ಹಿಂಸೆ ಆಯಿತು ಅಂದರೆ ಅದರದ್ದು ಟಿಪ್ ಟು ಟಿಪ್ ತೋರಿಸ್ಲಿಕ್ಕೆ ಹೋಗ್ತಾರೆ. ಇದು ಏನಾಗುತ್ತೆ, ಮತ್ತು TRPಗೋಸ್ಕರ ಇಡೀ ದಿನ ಅದನ್ನೇ ಇದು ಮಾಡ್ತಾರೆ. ಅದರ ಬದಲಿಗೆ ಸೊಲ್ಯೂಷನ್ಸ್ ಏನು? ಈಗ ನಾನು ಅದಕ್ಕೋಸ್ಕರ ನನಗೆ ಈ ಒಂದೇ ಘಟನೆ ಹಿಡ್ಕೊಂಡು ಮಾತಾಡಲಿಕ್ಕೆ ಇಷ್ಟ ಇಲ್ಲ ಅಂತ ನಾನು ನಿಮಗೆ ಮೊದಲಿಂದಲೂ ಹೇಳಿದೆ. ಯಾಕಂದರೆ
ಇಲ್ಲಿ ನಮಗೆ ಸೊಲ್ಯೂಷನ್ ಏನು, ಇಲ್ಲಿ ಸೊಲ್ಯೂಷನ್ ಏನು? ನಾನು ಹೇಳ್ದಲ್ಲ, ಸೊಲ್ಯೂಷನ್ ಅನ್ನುವಾಗ ಸಮಾಜದಲ್ಲಿ ಸಾಕಷ್ಟು ನಾವು ಮಾಡಬೇಕಾಗಿದೆ. ಒಂದು ಒಳ್ಳೆಯ ಪೊಲೀಸಿಂಗ್, ಪೊಲೀಸ್ನವರಿಗೆ ನಾವು ಹೋಗಿ ಒಂದು ಹೇಳಿದರೆ ಪೊಲೀಸ್ನವರು ಇದನ್ನು ಸೀರಿಯಸ್ ಆಗಿ ತಗೊಳ್ಬೇಕು. ಈಗ ಅದೇ ಹೇಳಿದ್ನಲ್ಲ, ಯಾರೋ ಹಿಂಬಾಲಿಸ್ತಾ ಇದ್ದಾರೆ, ಬೆದರಿಕೆ ಆಗ್ತಾ ಇದ್ದಾರೆ, ಅದೇ ರೀತಿ. ಆಮೇಲೆ ನಾವು ನಮ್ಮ ಸಮಾಜದಲ್ಲಿ ಈ ಹತಾಶೆ ಭಾವನೆಯನ್ನು ಹೇಗೆ ಕಂಟ್ರೋಲ್ ಮಾಡುವುದು ಅನ್ನೋದರ ಬಗ್ಗೆ ಬಹಳ ಚರ್ಚೆಗಳಾಗಬೇಕು. ಸಣ್ಣ ಸಣ್ಣ ವಿಷಯಕ್ಕೆ ಹೋಗಿ ಹೊಡೆಯುವುದು ಬಡಿಯುವುದು, ನಾನು ಹೇಳಿದೆ ಅಲ್ಲ, ಈಗ ಇವ್ರ ಹತ್ರ ಮೊದಲೇ ಕ್ಲೂಸ್ ಕೊಟ್ಟಿರ್ತಾರೆ. ಆಫೀಸಲ್ಲಿ ಯಾರಿಗೋ ಹೋಗಿ ಹೊಡಿಯೋಕ್ಕೆ ಹೋಗ್ತಾರೆ, ಇಂಥವ್ರನ್ನ ಕರೆದು ಮಾತಾಡೋದು, ಅವರಿಗೆ ತಿಳಿ ಹೇಳುವುದು, ನೋಡು ಇದು ಟಾಲರೇಟ್ ಮಾಡಲ್ಲ ನಾವು, ಈ ಥರ ಆದರೆ ಭಾಳ ಕಷ್ಟ ಆಗುತ್ತೆ. ಎಷ್ಟೋ ಸರಿ ಅವರಿಗೆ ಈವನ್ ಮನೋಶಾಸ್ತ್ರದ ಚಿಕಿತ್ಸೆಗಳು ಅಂದ ಕೂಡಲೇ ಇಲ್ಲಿ ಇನ್ನೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ, ಈ ವೈಲೆನ್ಸ್ ಬಂದ ಕೂಡಲೇ ಮಾನಸಿಕ ಕಾಯಿಲೆ ತಂದು ಬಿಡ್ತಾರೆ. ಅವನಿಗೆ ಮನೋರೋಗ ಇತ್ತು ಅಂತ ಈ ಒಂದು ಪ್ರವೃತ್ತಿಯನ್ನ ನಾನು ಡಿಸ್ಕರೇಜ್ ಮಾಡ್ತೇನೆ. ಎಲ್ಲಾ ಮಾನಸಿಕ ರೋಗಿಗಳು ವೈಲೆಂಟ್ ಅಲ್ಲ, ವೈಲೆನ್ಸ್ ಅನ್ನ ಪ್ರಕಟಪಡಿಸಿದವರೆಲ್ಲ ಮಾನಸಿಕ ರೋಗಿಗಳಲ್ಲ. ಒಂದು ಇದು. ಎರಡನೇದು, ಈ ಆಲ್ಕೋಹಾಲು ಗಾಂಜಾ ಇದನ್ನು ತರ್ತಾರೆ. ಖಂಡಿತ ಹೌದು, ಆಲ್ಕೋಹಾಲು ಗಾಂಜಾ ಏನಿದೆ ಬಹಳಷ್ಟು ಕಡೆಗಳಲ್ಲಿ ಏನು ಮಾಡುತ್ತಂದ್ರೆ ಆತ್ಮ ನಿಯಂತ್ರಣವನ್ನ ಕಡಿಮೆ ಮಾಡುತ್ತೆ. ಕುಡಿಯದೇ ಇದ್ರೆ ಅವನು ಅಟ್ಯಾಕ್ ಮಾಡ್ಲಿಕ್ಕೆ ಹೋಗಲ್ಲ, ಕುಡ್ದಾಗ ಅವನು ಜಾಸ್ತಿ ಮಾಡ್ತಾನೆ ಅಂಥದ್ದನ್ನು. ಸೊ ಇದು ನಾವು ತಿಳ್ಕೊಳ್ಬೇಕು. ಇಲ್ಲಿ ಈ ವೈಲೆನ್ಸ್ ನೀವು ಹೇಳಿದ್ರಲ್ಲ, ಸಣ್ಣ ಪುಟ್ಟ ವಿಷಯಕ್ಕೆ ಹೋಗಿ ಮಗುವನ್ನು ಇದು ಮಾಡಿದ್ರು, ಜಗಳಕ್ಕೆ ಹೋದ್ರು, ಹೆಚ್ಚಿನ ಸಂದರ್ಭಗಳಲ್ಲಿ ಇದು ಅವರಲ್ಲಿ ಒಂದು ರೀತಿಯ ಈ ಅತಿಕ್ರಮಣಕಾರಿ ಮನೋಭಾವ ಜಾಸ್ತಿ ಇರುತ್ತೆ. ಅದು ಬಹುಶಃ ಅದನ್ನ ನಾವು ಈಗ ನಿಮ್ಮ ಮೀಡಿಯಾಗಳಲ್ಲಿ ತುಂಬಾ ತೋರಿಸ್ತಾ ಇದ್ರೆ, ಓ ಈ ತರ ಮಾಡಿದ್ರೆ ನಡೆಯುತ್ತೆ ಅನ್ನೋದು ಒಂದು ಇದಕ್ಕೆ ಹೋಗುತ್ತೆ. ಮತ್ತೆ ಕಾನೂನು ಇಂಥದಕ್ಕೆ ಪನಿಷ್ಮೆಂಟ್ ಕರೆಕ್ಟಾಗಿ ಕೊಡಬೇಕು ಅಂತ ನಾನು ಹೇಳೋದು. ನಾನೊಬ್ಬ ಸಣ್ಣ ಮನುಷ್ಯ, ಕಾನೂನಿಗೆ ಸಲಹೆ ನೀಡೋದಲ್ಲ. ಆದರೆ ನನಗನ್ಸಿದೆ ಎಷ್ಟೋ ಪ್ರಕರಣಗಳಲ್ಲಿ ಇವು ಕಾನೂನು ಏನು ಮಾಡುತ್ತೆ, ಅದನ್ನು ಒಂದು ಡಿಲೇ ಆಗುತ್ತೆ. ಎರಡನೇದು, ಜಡ್ಜ್ಮೆಂಟ್ ಬರುವಾಗ ಸಿಂಪಲ್ ಆಗಿ ಏನೋ ಇದಾಗುತ್ತೆ ಅಥವಾ ಔಟ್ ಆಫ್ ಕೋರ್ಟು ಇದಾಗ್ಬಿಡುತ್ತೆ. ಅಲ್ಲಿ ಇನ್ನೊಂದು ಸರಿ ಅವನು ಹಂಗೆ ಮಾಡ್ತಾನೆ. ಸೊ ಇದು ನಾನು ನೋಡಿರೋದಕ್ಕೆ ಅದನ್ನು ಹೇಳ್ತಾ ಇರೋದು ನಾನು. ಸೊ ನನಗೇನು ಅನಿಸುತ್ತೆ, ಅಗ್ರೆಷನ್ ತುಂಬ ಜಾಸ್ತಿ ಆಗ್ತಾ ಇದೆ. ಸಣ್ಣ ಪುಟ್ಟ ವಿಷಯಗಳಿಗೆ ಅಗ್ರೆಸಿವ್ ಆಗಿ ಜನ ಬಿಹೇವ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಸಮಾಜದ ತಪ್ಪು ಇದೆ, ಮಾಧ್ಯಮದ ತಪ್ಪು ಇದೆ, ಕಾನೂನು ಇದರಲ್ಲಿ ಭಾಳ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂತ ನನಗನ್ಸುತ್ತೆ. ಸಣ್ಣ ಮಕ್ಕಳಲ್ಲಿ ನಾವು ಮೊಬೈಲ್ ಕೊಟ್ಟು ಬಿಡ್ತೀವಿ, ಹಾಗಾದ್ರೆ ಮೂಲದಲ್ಲೇ ಕರೆಕ್ಟ್ ಆಗಬೇಕಾ? ಯಾಕಂದರೆ ಮೊಬೈಲ್ಗಳನ್ನು ಮಕ್ಕಳು ನೋಡ್ತಾ ಕ್ರೌರ್ಯವನ್ನು ಬೆಳೆಸ್ಕೊಳ್ಳೋ ಸಾಧ್ಯತೆ ಇರ್ತದ? ಅಥವಾ ಈಗ ಗೇಮಿಂಗ್ಗಳನ್ನು ಆಡಿ, ದೊಡ್ಡ ದೊಡ್ಡ ಗೇಮ್ಗಳನ್ನು ಆಡಿ ಟೆರಿಸಿಂದ ಹಾರೋದು, ತಮ್ಮ ಜೀವನ ಕಳ್ಕೊಳ್ಳೋದು, ಇಂಥ ಘಟನೆ ನಡೀತಾ ಇದೆಯಲ್ಲ? ಒಳ್ಳೆಯ ಒಂದು ರಿಲೇಟೆಡ್ ಕ್ವೆಶನ್ ಕೇಳಿದ್ರಿ. ಯಾಕಿದನ್ನು ಹೇಳ್ತೇನೆ ಅಂದರೆ, ಮೊಬೈಲ್ಗಳಲ್ಲಿ ನೆಟ್ಫ್ಲಿಕ್ಸಲ್ಲಿ ಇರ್ಬೋದು, ಬೇರೆ ಬೇರೆ ಈ ಸಿನಿಮಾ ಮಾಧ್ಯಮಗಳಲ್ಲೂ ಕೂಡ ಅಗ್ರೆಸಿವ್ ಇದನ್ನು ಜಾಸ್ತಿ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಅವಲಂಬನೆಗೊಂಡ ಮಕ್ಕಳನ್ನು ನೋಡ್ತಾ ಇದ್ದೇವೆ. ಅದರಿಂದಾಗಿ ಆ ಬಿಹೇವಿಯರ್ಸನ್ನು ಕಲಿತ ಮಕ್ಕಳನ್ನು ನೋಡ್ತಾ ಇದ್ದೇವೆ. ಈ ಗೇಮಿಂಗ್ ಅದಕ್ಕೆ ಅಡಿಕ್ಟ್ ಆಗಿ ಇದಾದಂಥ ಮಕ್ಕಳನ್ನು ನೋಡ್ತಾ ಇದ್ದೇವೆ. ಖಂಡಿತವಾಗಿಯೂ ಇವೆಲ್ಲವೂ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲದಕ್ಕೂ ಕೂಡ ಇದರ ಸುತ್ತಮುತ್ತ ಒಂದು ರಿಲೇಷನ್ ಇದೆ, ಒಂದಕ್ಕೊಂದು ಸಂಬಂಧ ಇದೆ. ಹೌದು. ಹಾಗಾದ್ರೆ ಪೋಷಕರು ಏನ್ ಮಾಡಬೇಕು? ಮೊಬೈಲ್ ಕೊಡುವ ವಿಚಾರದಲ್ಲಿ ತುಂಬಾ ಸತ್ಯ ಆಗುತ್ತೆ. ಅಪ್ಪ ಅಮ್ಮನಿಗೆ ಮಕ್ಕಳು ಹೊಡೆದಿರೋ, ಮೊನ್ನೆ ನಾನು ನೋಡಿದೆ, 10 ವರ್ಷದ ಮಗು ಅಮ್ಮನಿಗೆ ಹಿಡ್ಕೊಂಡು ಹೊಡಿತಾ ಇರುವಂತ ವಿಡಿಯೋ, ಮೊಬೈಲ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ. ಈಗ ಹೇಗೆ ಸಾಲ್ವ್ ಮಾಡ್ಬೋದು ಇದನ್ನ? ಅಲ್ಲ, ಇದು ಅಗೈನ್ ಭಾಳ ನಾವು ಹೇಳುವಷ್ಟು ಸುಲಭ ಇಲ್ಲ. ನನಗೇನು ಅನ್ಸುತ್ತಂದರೆ, ಮೊಬೈಲು ನಮ್ಮ ಸಾಮಾಜಿಕ ಜೀವನದ ಒಂದು ಭಾಗ, ಅದನ್ನು ನಾವು ಈಗ ಅಲ್ಲಗಳೆಯುವಂತಿಲ್ಲ. ಆದರೆ ಅತಿಯಾದ ಮೊಬೈಲ್ ವೀಕ್ಷಣೆ, ಅತಿಯಾಗಿ ಮೊಬೈಲ್ನ ಮೇಲೆ ಅವಲಂಬನೆಗೊಂಡಾಗ ಮಕ್ಕಳು ಅಂತಲ್ಲ, ಹಿರಿಯರಲ್ಲೂ ನಾನು ನೋಡಿದೆ. ನಾನು 3 ವರ್ಷದ ಮಗುವಿಂದ ಹಿಡಿದು 70 ವರ್ಷದ ವಯಸ್ಕರವರೆಗೂ ಮೊಬೈಲ್ನಿಂದ ಸಮಸ್ಯೆಯನ್ನು ಅನುಭವಿಸಿದವರನ್ನು ನೋಡಿದ್ದೇನೆ. ಸೊ ನನ್ನ ಅನಿಸಿಕೆ ಏನಂದರೆ, ಇದ್ರ ಬಗ್ಗೆ ಕೂಡ ನಾವು ಸಾಮಾಜಿಕವಾಗಿ ಈಗ ಹೈಸ್ಕೂಲ್ವರೆಗೆ ಮಕ್ಕಳು ಮ್ಯಾಕ್ಸಿಮಮ್ ಆಗಿ 1 ರಿಂದ 2 ಗಂಟೆ ಮ್ಯಾಕ್ಸಿಮಮ್ ಮೊಬೈಲ್ ನೋಡುವಂಥದ್ದು. ಇದು ಮಕ್ಕಳು ಅವರ ಒಳಿತಿಗಾಗಿ ತಿಳ್ಕೊಳ್ಬೇಕಾದ್ದು, ಸ್ವನಿಯಂತ್ರಣ ಅಂತ ಹೇಳ್ತೇವೆ, ಸೆಲ್ಫ್ ಅವೇರ್ನೆಸ್. ಅದಕ್ಕಿಂತ ಜಾಸ್ತಿ ಮಾಡುವಾಗ ಸಮಸ್ಯೆಗಳಾದದ್ದನ್ನು ನೋಡಿದ್ದೇನೆ. ಸೊ ಅದಕ್ಕೆ ಹೇಳ್ತಾ ಇದ್ದೇನೆ, ಹಿರಿಯರಿಗೆ ಆ ಥರದ ಯಾವುದೇ ಲಿಮಿಟ್ ಇಲ್ಲ. ಆದರೂ ಕೂಡ ಅತಿಯಾಗಿ ಮೊಬೈಲ್ನ ಮೇಲೆ ಅವಲಂಬನೆಗೊಂಡು ಮೊಬೈಲ್ನ ಸ್ಟೋರೀಸ್ ಬಗ್ಗೆ, ಈಗ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ಕೋವಿಡ್ನ ಸಂದರ್ಭದಲ್ಲಿ ನೋಡಿದ್ವಿ. ಒಂದು ರೀತಿಯ ಹೆದರಿಕೆ ಜನರಲ್ಲಿ, ಆ ಇಡೀ ದಿನ ಮೊಬೈಲ್ನಲ್ಲಿ ಮೀಡಿಯಾಗಳಲ್ಲಿ ನೋಡಿ ಏನೋ ಆಗಿಬಿಡುತ್ತೆ, ನಾವು ಸಾಯ್ತೀವಿ, ದಪ್ಪಗಿದ್ದವರು ಸಾಯ್ತಾರೆ, ಕೋವಿಡ್ ಬಂದವರು ಸಾಯ್ತಾರೆ. ಇದೇ ರೀತಿ ಈ ಅಗ್ರೆಷನ್ ಕೂಡ ಅಷ್ಟೇ. ಇದೇ ರೀತಿ ನಾವು ಒಂದು ಥರ ಇದನ್ನೆಲ್ಲ ನೋಡಿ ಅಗ್ರೆಷನ್ ಕೂಡ ನಾರ್ಮಲೈಸ್ ಆದ ಹಾಗೆ ಆಗುತ್ತೆ. ಅದರಿಂದ
ನಾನು ಜನಸಾಮಾನ್ಯರಿಗೆ ಕ್ಲಿಯರ್ ಆಗಿ ಹೇಳುವುದೇನೆಂದರೆ, ನಿಮ್ಮ ಮಕ್ಕಳಿಗೆ ಟಿಲ್ 10th ಸ್ಟ್ಯಾಂಡರ್ಡ್ ಮ್ಯಾಕ್ಸಿಮಮ್ 2 hours, 1 hour ಇದ್ರೆ ಬೆಸ್ಟ್, ಅದಕ್ಕಿಂತ ಜಾಸ್ತಿ ಇದು ಮನೆಗಳಲ್ಲಿ ಇವನ್ ನಾವು ಡಿಸ್ಕಸ್ ಮಾಡಿ ಡೈನಿಂಗ್ ಟೇಬಲ್ ಮೇಲೆ, ಬೆಡ್ರೂಮ್ನಲ್ಲಿ ಎಲ್ಲ ಕಡೆ ಮೊಬೈಲ್ನ ಉಪಯೋಗ ಆಗ್ತಾ ಇರುತ್ತೆ. ಹಿರಿಯರು ನಾವು ಈಕ್ವಲಿ ರೆಸ್ಪಾನ್ಸಿಬಲ್ ಇದಕ್ಕೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿ, ಐ ಥಿಂಕ್ ವಿ ಹ್ಯಾವ್ ಟು ಇದ್ರ ಬಗ್ಗೆ ಮೋರ್ ಸೋಷಿಯಲ್ ಡಿಸ್ಕೋರ್ಸ್ ಈ ಥರದ ಇದು ನಡಿಬೇಕು. ನಡೆದು ಜನಸಾಮಾನ್ಯರಲ್ಲಿ ಸ್ವನಿಯಂತ್ರಣ ಬೆಳಿಬೇಕು ಅಂತ ನನಗನ್ಸುತ್ತೆ. ಮಕ್ಕಳು ಊಟ ಮಾಡ್ಲಿಕ್ಕೆ ಕೇಳಲ್ಲ, ಆಗ ಅಮ್ಮ ಬಂದ್ಬಿಟ್ಟು ಮೊಬೈಲಿಂದ ಆನ್ ಮಾಡ್ಬಿಟ್ಟು ಗೇಮ್ ಇದಿಡ್ತಾರೆ. ಖಂಡಿತ ಆಗ ಮಗು ತನ್ನಂತಾನೇ ಊಟ ಮಾಡ್ತದೆ. ಹೇಗೆ ಡಾಕ್ಟರ್ ಇದು? ಅಲ್ಲ, ಅದೇ ಹೇಳಿದೆ ಅಲ್ಲ, ಇವೇ ಎಲ್ಲ ಪ್ರಾಕ್ಟೀಸಸ್ ಮುಂದೆ ಪ್ರಾಬ್ಲಮ್ ಮಾಡ್ಬೋದು. ಇದು ನಾನು ನೋಡಿದ್ದೇನೆ. ಈ ಸಾಮಾನ್ಯ ಮಕ್ಕಳು ಬಿಡಿ, ಅತಿ ಚಟುವಟಿಕೆ ಇರುವ ಮಕ್ಕಳು, ಸ್ವಲೀನತೆ ಅಂತಾರೆ, ಆಟಿಸಮ್ ಇರುವ ಮಕ್ಕಳು, ಅವರಿಗೂ ರೂಢಿ ಮಾಡಿಬಿಡ್ತಾರೆ ಅಪ್ಪ ಅಮ್ಮ. ಅವ್ರಿಗೆ ಈಸಿ ಇದು ಊಟ ಮಾಡಿಸ್ಲಿಕ್ಕೆ ಮೊಬೈಲ್ ಈಸಿ ಸಾಧನ ಅಂತ. ಆಮೇಲೆ ಮೊಬೈಲ್ ಕೊಡಲಿಲ್ಲ ಅಂದಾಗ ಅವರು ಅಗ್ರೆಸಿವ್ ಆಗ್ತಾರೆ. ಸೊ ಇದನ್ನೇ ನಾನು ಹೇಳ್ತಿರೋದು. ಇದರಿಂದಾಗಿ ನಾವು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಈಗಲಿಂದಲೇ ಅದರ ಬಗ್ಗೆ ಡೆಫಿನೆಟ್ ಆಗಿ ಕಂಟ್ರೋಲ್ ಮಾಡಲಿಕ್ಕೆ ನಾವು ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಲಿಕ್ಕೆ ಇಚ್ಛೆ. ಶಾಲಾ ಕಾಲೇಜುಗಳಲ್ಲಿ ಏನಾದರೂ ಒಂದು ಅವೇರ್ನೆಸ್ ಮೂಡಿಸಬಹುದಾ ಡಾಕ್ಟ್ರೆ ಈ ಬಗ್ಗೆ? ಅಲ್ಲ, ಈ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೇವೆ. ಓಕೆ, ಒಂದು ಏನು ತಿಳ್ಕೊಳ್ಬೇಕು ಅಂದ್ರೆ, 2 ವಿಧದ ಇದು ಬರುತ್ತೆ. ಒಂದು, ಮೊಬೈಲನ್ನ ಜಾಸ್ತಿ ಉಪಯೋಗಿಸಬೇಡಿ ಅಂತ ನಾವು ಹೇಳ್ತೇವೆ. ಶಾಲಾ ಕಾಲೇಜುಗಳಲ್ಲಿ ಏನಾಗಿದೆ ಅಂದರೆ, ಇವತ್ತು ಎಜುಕೇಷನ್ ಸಿಸ್ಟಮ್ ಈಸ್ ಡಿಪೆಂಡೆಂಟ್ ಆನ್ ಮೊಬೈಲ್ಸ್. ಮೊಬೈಲ್ ಅಂತಲ್ಲ, ಮೊಬೈಲು, ಲ್ಯಾಪ್ಟಾಪ್, ಅರ್ಥ ಆಯ್ತಾ? ನಾಲೆಡ್ಜ್ ಸಿಗುವಾಗ ಈಗ ನಾಲೆಡ್ಜ್ ಏನು ಇದಾಗುತ್ತೆ, ಅದರಿಂದಾಗಿ ನಾವು ಅದೇ ಬರುತ್ತೆ. ಈಗ ಸ್ಕ್ರೀನ್ ಟೈಮ್ ಅಂತೀರಿ, ಶಾಲಾ ಕಾಲೇಜಿನ ಸ್ಕ್ರೀನು ಎಷ್ಟು, ಬೇರೆದು ಎಷ್ಟು, ಇವೆಲ್ಲ ಬರುತ್ತೆ. ಇದನ್ನು ನಾವು ಡಿಸ್ಕರೇಜ್ ಮಾಡೋಕ್ಕಾಗತ್ತಾ? ಶಾಲಾ ಕಾಲೇಜುಗಳಿಗೆ ನೀವು ಮೊಬೈಲೇ ಯೂಸ್ ಮಾಡಬೇಡಿ ಅಂತ ಹೇಳೋಕ್ಕಾಗತ್ತಾ? ಆವಾಗ ಅವ್ರು ಹೇಳ್ತಾರೆ ನಮ್ಮ ಕಾಂಪಿಟೇಟರ್ಸ್ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ತುಂಬ ಡಿಫಿಕಲ್ಟೀಸ್ ಇದೆ, ಅಷ್ಟು ಸುಲಭ ಅಲ್ಲ. ಮೊಬೈಲ್ ಇಸ್ ಎ ನೆಸೆಸರಿ ಈವಿಲ್. ಈಗ ನಾನೇ ಹೇಳ್ತೇನೆ, ನನಗೆ ಮೊಬೈಲ್ ಬಂದ ಮೇಲೆ ನನ್ನದೇ ಎಷ್ಟೋ ಒಂದು ಪ್ರಿಪರೇಷನ್ಸ್ ಇಲ್ಲ. ಈಗ ರೋಗಿಗಳಿಗೆ ಟ್ರೀಟ್ ಮಾಡುವಾಗ ಸಾಕಷ್ಟು ಉಪಯೋಗ ಇದೆ ಮೊಬೈಲ್ನಲ್ಲಿ. ಯಾಕಂದ್ರೆ ನನಗೆ ಇನ್ಫಾರ್ಮೇಶನ್ ಬೇಗ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ರಿಯಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಮಲೇರಿಯಾ ಈಗ ಬಹಳ ಕಡಿಮೆ. ಈಗ ಬಹಳ ಕಡಿಮೆ ಮೊದಲಿಗೆ ಕಂಪೇರ್ ಮಾಡಿದ್ರೆ. ಮಲೇರಿಯಾ ಚಿಕಿತ್ಸೆಯ ಬಗ್ಗೆ ಈಗ ಹೊಸ ಇದು ಬಂದಿದೆ. ಇದನ್ನ ಮುಂಚೆ ಆದ್ರೆ ನಾನು ಯಾರಾದರೂ ಡಾಕ್ಟರ್ನ ಕೇಳಬೇಕಿತ್ತು, ಈಗ ಆಗಲ್ಲ. ಈಗ ನನಗೊಂದು ಮಾಹಿತಿ ಸಿಗುತ್ತೆ, ಸಿಕ್ಕ ಮೇಲೆ ನಾನು ಅವ್ರ ಹತ್ರ ಮಾತಾಡಿಕೊಂಡು ಇದು ಮಾಡ್ಬೋದು. ಸೊ ಮೊಬೈಲನ್ನು ನೀವು ದ್ವೇಷ ಮಾಡಿ ಪ್ರಯೋಜನ ಇಲ್ಲ, ಆದರೆ ಅದನ್ನು ಸರಿಯಾಗಿ ಅದರ ಉಪಯೋಗದ ನಿಯಂತ್ರಣದ ಬಗ್ಗೆ ಡಿಸ್ಕೋರ್ಸ್ ಮಾಡಬೇಕು. ಖಂಡಿತ ಶಾಲಾ ಕಾಲೇಜುಗಳಲ್ಲಿ ನಾನು ಹೇಳಿದೆ ಅಲ್ಲ, ಅದಕ್ಕೆ ನಾನು ಕ್ಲಿಯರ್ ಕಟ್ ಹೇಳಿದ್ದು 1 ರಿಂದ 2 ಗಂಟೆ ನಮ್ಮ ಒಂದು ಸ್ವ ಉಪಯೋಗ ಏನಂದ್ರೆ ರೆಕ್ರಿಯೇಷನ್ ಇರಲಿ, ಇದಕ್ಕೆಲ್ಲ ಮ್ಯಾಕ್ಸಿಮಮ್ 1 to 2 hours ಶಾಲೆಯ ಮಕ್ಕಳಿಗೆ. ದೊಡ್ಡವರಿಗೂ ಕೂಡ ನಾನು ಹೇಳುವುದೇನೆಂದ್ರೆ, ಮನೆಗೆ ಬಂದ ಕೂಡಲೇ ಎಷ್ಟೋ ಸರಿ ಗಂಡ ಹೆಂಡತಿ ಜಗಳದಲ್ಲಿ ಮೊಬೈಲ್ ಪಾತ್ರ ಬಹಳ ಇರುತ್ತೆ. ಅವ ಮನೆಗೆ ಬಂದು ಮೊಬೈಲ್ ಹಿಡ್ಕೊಂಡು ಕೂತ್ಕೋತಾನೆ, ಬರೀ ಫಾರ್ವರ್ಡ್ ಮಾಡ್ತಾ ಕೂತಿರ್ತಾನೆ ನನ್ನ ಗಂಡ ಅಂತ ಹೆಂಡತಿ ಹೇಳ್ತಾಳೆ. ಅಥವಾ ಹೆಂಡತಿ ಇಡೀ ದಿನ ಮೊಬೈಲ್ನಲ್ಲಿ ಎಂಥದೋ ಚಿತ್ರಗಳನ್ನು ವೀಕ್ಷಣೆ ಮಾಡ್ತಾಳೆ, ಅವಳು ಕೂತ್ಕೊಂಡು ನಾನು ಬಂದು ನನಗೆ ಅಡಿಗೆ ಮಾಡಿ ಹಾಕೋದಿಲ್ಲ ಅಂತ ಗಂಡ ಹೇಳ್ತಾನೆ. ಇಂಥದ್ದೆಲ್ಲ ನಡೀತಾ ಇದೆ. ಅದರಿಂದಾಗಿ ಸ್ವನಿಯಂತ್ರಣ ಬಹಳ ಮುಖ್ಯ. ಇತ್ತೀಚಿನ ಇದರಲ್ಲಿ ನಾವು ನೋಡಿದರೆ ಡಾಕ್ಟರ್ AV ಬಾಳಿಗ ಆಸ್ಪತ್ರೆ ಯಾವ ರೀತಿಯ ಮನೋಚಿಕಿತ್ಸೆಯನ್ನು ಕೊಡ್ತಾ ಇದೆ, ಇಲ್ಲಿ ಬಂದವರಿಗೆ ಎಷ್ಟು ಪ್ರಯೋಜನ ಆಗಿದೆ? ನಾವು ನಮ್ಮ ಚಿಕಿತ್ಸೆ ಬೇರೆ ಆಸ್ಪತ್ರೆಗಳಲ್ಲಿ ಮನೋವೈದ್ಯಕೀಯ ಚಿಕಿತ್ಸೆ ಹೇಗಿದೆ ಅದೇ ರೀತಿಯೇ ನಡೆಯುತ್ತೆ, ಏನು ಇದಿಲ್ಲ. ನಮ್ಮಲ್ಲಿ ನಾವು 4 ಜನ ಸೈಕ್ಯಾಟ್ರಿಸ್ಟ್ ಇದ್ದೇವೆ. ನಾನು, ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಅಂತ ನೀವು ಕೇಳಿರ್ಬೋದು, ಲೇಖಕರು ಕೂಡ ಅಷ್ಟೇ, ಒಳ್ಳೆಯ ಲೇಖಕರು, ಹೆಸರಾಂತ ಲೇಖಕರು. ಡಾಕ್ಟರ್ ದೀಪಕ್ ಮಲ್ಯ ಅಂತ ಅವರು ನಿಮ್ಯಾನ್ಸ್ನಿಂದ ತರಬೇತಿ ಪಡೆದು, ನಮ್ಮ ಜೊತೆಗೆ ಡಾಕ್ಟರ್ ಮಾನಸ್ ಅಂತ 4 ಜನ ನಾವು ಮನೋವೈದ್ಯರಿದ್ದೇವೆ. ಮತ್ತು ಈ ಮನೋಸಾಮಾಜಿಕ ಕಾರ್ಯಕರ್ತರು, ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್ಸ್ ಅಂತ ನಾನು ಆಗಲೇ ಹೇಳಿದೆ ಅಲ್ಲ, ಈ ಅಗ್ರೆಷನ್ ಕಂಟ್ರೋಲ್ ಮಾಡೋದು, ಇದ್ರ ಬಗ್ಗೆ ತುಂಬ ಸೀನಿಯರ್ ಡಾಕ್ಟರ್ ಗುಣಸಾಗರಿ ರಾವ್ ಅಂತ ಇದ್ದಾರೆ, ಡಾಕ್ಟರ್ ಶಾಲಿನಿ ಶರ್ಮಾ ಅಂತ ಇದ್ದಾರೆ, ವಿದ್ಯಾಶ್ರೀ ಅಂತ ಇದ್ದಾರೆ. ಹೀಗೆ ನಮ್ಮಲ್ಲಿ ಈ ಥರದ ಚಿಕಿತ್ಸೆಗಳಿಗೆ ಬೋತ್ ಸೈಕಲಾಜಿಕಲ್ ಆಸ್ ವೆಲ್ ಆಸ್ ವೈದ್ಯಕೀಯ ಚಿಕಿತ್ಸೆ ಇದನ್ನು ನಾವು ಸಮರ್ಪಕವಾಗಿ ಕೊಡಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ PV ಭಂಡಾರಿ ಅವರು ಸಮಗ್ರವಾದ ಮಾಹಿತಿಯನ್ನು ಕೊಟ್ಟರು. ಯಾವ ರೀತಿ ಒಂದು ಕ್ರೈಮಿಗೆ ಪ್ರಚೋದನೆ ಸಿಗ್ತದೆ ಮತ್ತು ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು, ಪೇರೆಂಟ್ಸ್ ಆದವರು ಏನು ಮಾಡಬೇಕು, ಸ್ನೇಹಿತರಾದವರು ಏನು ಮಾಡಬೇಕು, ಹೇಗೆ ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆಗಳು ಇದ್ದಾವೆ ಅನ್ನೋದನ್ನು ಒಂದು ಮಾಹಿತಿಯನ್ನು ಕೊಟ್ಟರು. ಬಹಳ ಸಂತೋಷ ಡಾಕ್ಟ್ರೆ. ಈ ಮಾಹಿತಿ ಯುವಜನತೆಯಲ್ಲಿ ಒಂದಷ್ಟು ಪ್ರೇರಣೆಯನ್ನು ಕೊಡುತ್ತದೆ ಮತ್ತು ಹೇಗೆ ನಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತದೆ ಅಂತ ನಾನು ಭಾವಿಸ್ತೇನೆ. ಹಾಗೆಯೇ ಮನೋಚಿಕಿತ್ಸಕರು ಬಂದಾಗ ನಿಮ್ಮಿಂದ ಮಾರ್ಗದರ್ಶನ ಪಡೆದವರ ಬದುಕಲ್ಲಿ ಹೊಸದಾಗಿ ಏನಾದರೂ ಒಂದು
ಅವರಿಗೆ ಸಿಗಲಿ ಅನ್ನುವಂಥ ಭಾವನೆ ನಮ್ಮದು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಅಲ್ಲ, ನನಗೆ ಇವತ್ತು ನ್ಯೂಸ್ ನಾಟ್ ಔಟ್ ಚಾನೆಲ್ನವರ ಬಗ್ಗೆ ಖುಷಿ ಆದದ್ದೇನೆಂದ್ರೆ, ಒಂದು ಇಶ್ಯೂ ಆದಾಗ ಯೂಶುವಲ್ ಟೆಂಡೆನ್ಸಿ ಏನಂದ್ರೆ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ರಂಗಿನಲ್ಲಿ ತೋರಿಸೋದು, ಅದರ ಬದಲಿಗೆ ಇದಕ್ಕೆ ಸೊಲ್ಯೂಷನ್ಸ್ ಏನು ಅನ್ನೋದನ್ನ ಕೇಳಿಕೊಂಡು ನನ್ನ ಹತ್ರ, ಅದು ಸುಳ್ಯದಿಂದ ಬಂದಿದ್ದಾರೆ. ನನಗೆ ಆ್ಯಕ್ಚುಲಿ ಬಹಳ ಆಶ್ಚರ್ಯವೂ ಆಯಿತು, ಖುಷಿಯೂ ಆಯಿತು. ಒಂದು ಪಾಸಿಟಿವ್ ನ್ಯೂಸ್ ಇವತ್ತು ನಮ್ಮ ಸಮಾಜಕ್ಕೆ ಬೇಕಾಗಿರುವುದು ಈ ಪಾಸಿಟಿವ್ ನ್ಯೂಸ್. ಏನಂದ್ರೆ ಜನಸಾಮಾನ್ಯರಿಗೆ ಈ ತರದ ಘಟನೆಗಳು ನಡೆದಾಗ ಅದಕ್ಕೆ ಏನು ಒಂದು ಡಿಸೆಕ್ಷನ್ ಏನಾಗುತ್ತೆ ಆ ಘಟನೆಗಳ ಬಗ್ಗೆ, ಅದು ಒಂದು ಪಾಸಿಟಿವ್ ಆ್ಯಂಗಲ್ನಲ್ಲಿ ಮಾಡ್ತಾ ಇದ್ದಾರೆ. ನಾನು ಐ ಆಮ್ ವೆರಿ ಗ್ರೇಟ್ಫುಲ್ ಟು ನ್ಯೂಸ್ ನಾಟ್ ಔಟ್. ಭಾಳ ಒಳ್ಳೆಯ ಒಂದು ಆ್ಯಟಿಟ್ಯೂಡನ್ನು ನೀವು ಹೊಂದಿದ್ದೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಡಾಕ್ಟ್ರೆ, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ. ಹಾಗೆ ವೀಕ್ಷಕರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನಾಟ್ ಔಟ್. ಧನ್ಯವಾದಗಳು, ನಮಸ್ಕಾರ.